ಹಾಗಾಗಿ ಇವತ್ತೇನಾದರೂ ಅಧ್ಯಾತ್ಮ ಅದನ್ನು ಇದೆಲ್ಲ ನಾವೆಲ್ಲ ಮಾತಾಡಿರೋ ಆ ತತ್ಸ್ವರೂಪ ಅಂತಕ್ಕಂಥದ್ದು ಅದು ನಮಗಿವತ್ತೇನಾದರೂ ಉಪನಿಷತ್ತಿನ ಮೂಲಕ ಪ್ರಾಪ್ತಿಯಾಗಿದೆ ಅಂತಂದರೆ ಅದು ನಮಗೆ ಬಹಳ ಮುಖ್ಯವಾಗಿ ಆಚಾರ್ಯರ ಶಂಕರರ ಏನು ಅವರ ದಿವ್ಯ ಶರೀರ. ಸೊ ನೋಡಿ, ಅವರು ಕೇವಲ 8 ವರ್ಷದಲ್ಲಿ ತಮ್ಮ ಎಲ್ಲ ಅಧ್ಯಯನ ಮುಗಿಸಿಬಿಟ್ರು. ಅಂತಹ ಆಚಾರ್ಯ ಶಂಕರರ ನಾಡು ಈಗ ನಾವು ರಾಜ್ಯವನ್ನು ನಾವು ಕರಿಬೇಕಾದ್ರೆ ಯಾವುದು ರಾಜ್ಯ ಅದು? ಕೇರಳ. ಕೇರಳದ ಇವತ್ತು ಭಾಷೆ ಯಾವುದು? ಅಂತಹ ಮಲಯಾಳಂ ಶಂಕರಿ ಅವರು ನನಗೆ ಈ 3 ಬುಕ್ಕದಲ್ಲಿ ಬಹಳ ಸಂತೋಷ ಆಗಿರ್ತಕ್ಕಂತಂದರೆ ಮಲಯಾಳಂ. ನೀವೇನಾರು ಮಾಡಿಕೊಳ್ಳಿ. ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಿಜವಾಗ್ಲೂ ಕೂಡ ಶಂಕರಾಚಾರ್ಯರ ಹೆಸರಿಟ್ಟುಕೊಂಡಿರ್ತಕ್ಕಂಥ ಶಂಕರಿಯವರು ಶಕ್ತಿ, ಅದು ಏನು ಶಕ್ತಿ ನೀವು ಸಾಧ್ಯನೇ ಇಲ್ಲ. ನೀವು ಅವ್ರಿಗೆ ಟೈಪ್ ಮಾಡೋಕ್ಕೆ ಬರ್ತಿದ್ದಿಲ್ಲ ಕನ್ನಡದ, ಸುಮ್ಮನೆ ಏನೋ ತಾವು ಬರ್ಕೊಂಡಿದ್ರು ಅಷ್ಟೇ ಒಂದು ಪೇಪರಲ್ಲಿ. ಆ ಪೇಪರಲ್ಲಿ ಬರ್ಕೊಂಡಿರ್ತಕ್ಕಂಥದ್ದನ್ನು ವಿತಿನ್ ನೀವು ಜನವರಿಯಲ್ಲಿ ಸ್ಟಾರ್ಟ್ ಮಾಡಿ ಅದು ಎಷ್ಟು ಪೇಜ್ ಆಗಿದ್ರು ಇವಾಗ? 160. ನೋಡಿ, ಇವರು 100 ಪೇಜ್ ಬರೆದಿದ್ರು, ಅವರೆಲ್ಲ ಭಾರತೀಶ ಅವರೆಲ್ಲ ಸೇರ್ಕೊಂಡು 168 ಪೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಶಂಕರಿಯವರ ಇದೇನೋ ಒಂದು ನಿಜವಾದ ಒಂದು ಏನೋ ಅವರು ಶಕ್ತಿ ಏನಿದೆಯೋ ಅದು ಆ ಆಚಾರ್ಯ ಶಂಕರರು ಯಾವುದು ಸ್ತೋತ್ರ ಮಾಡಿದ್ದಾರಲ್ವ, ಆ ಸ್ತೋತ್ರಕ್ಕೆ ಅವರೇ ಆ ಶಕ್ತಿಯ ಪ್ರತಿನಿಧಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲ, ಸೌಂದರ್ಯ ಲಹರಿ ಕರೆಕ್ಟಾಗಿ ಹೇಳ್ತಾರೆ ಅಂದ್ಕೊಂಡಿರಿ, ಬೇರೆ ಹೇಳಿದಿರಿ. ಸೌಂದರ್ಯ ಲಹರಿ ಏನು ಶಕ್ತಿ ಇದೆಯೋ ಅದರಿಗೆಲ್ಲನೂ ಕೂಡ ಷಟ್ಚಕ್ರಗಳನ್ನು ತೋರಿಸಿದ್ದಾರೆ ಅವರು. ಸೊ ಹಾಗಾಗಿ ಮಲಯಾಳಂ ಭಾಷೆಯಲ್ಲಿ ಇವತ್ತು ಆಚಾರ್ಯ ಶಂಕರರ ಶಿಷ್ಯರಾಗಿರ್ತಕ್ಕಂತಹ ವಿದ್ಯಾರಣ್ಯ ಮುನಿಗಳ ಅವರ ಶಿರ ಅಂದರೆ ಅವರದು ಮುಖ್ಯವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದರೆ ಪಂಚದಶಿ. ಆ ಪಂಚದಶಿಯಲ್ಲಿ ಮೊದಲನೇದೇ ತತ್ವ ವಿವೇಕ ಪ್ರಕರಣ. ನೀವು ತತ್ವ ವಿವೇಕ ಪ್ರಕರಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ರಿ ಅಂತಂದರೆ ಆ ತತ್ವ ವಿವೇಕ ಪ್ರಕರಣ ಏನು ಆ ತತ್ವ ಸ್ವರೂಪನೋ ಅದರದ್ದೆಲ್ಲನೂ ಕೂಡ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ಅಷ್ಟು ಆ ಪ್ರಕರಣದಲ್ಲಿ ಆಳವಾಗಿ ವಿದ್ಯಾರಣ್ಯರು ತಮ್ಮ ತಪಸ್ಸನ್ನೆಲ್ಲ ಹಾಕಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಮಲಯಾಳಂ ಭಾಷೆಯಲ್ಲಿ ಇದ್ದಿರೋ ಕೆಲವರು ಓದಲಿಕ್ಕೆ ಬರ್ತದೋ ಆ ಬುಕ್ ಅವರಿಗೆ ನಿಮಗೆ ಪ್ರೇರಣೆ ಆಗುತ್ತೆ. ಮತ್ತು ಆ ಶಂಕರಿ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂತಹ ಆ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಎರಡನೇದಾಗಿ ಶ್ರೀ ಗೌರಿ ಶ್ರೀನಿವಾಸನ್. ಶ್ರೀ ಗೌರಿ ಅವರು ಶಂಕರಿಗಿಂತನೂ ಒಂದು ಹೆಚ್ಚು ಮೇಲವರು. ಯಾಕಂದರೆ ಶಂಕರಿಯವರಿಗೆ ಸೊ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಫ್ಯಾಮಿಲಿ ಸಪೋರ್ಟ್ ಇದೆ. ಆದರೆ ವಿದ್ಯೆ ಅವರಿಗೆ ಗೌರಿ ಅವರಿಗೆ ಸೊ ಆ ರೀತಿ, ಯಾಕಂದರೆ ಅವರೆಲ್ಲ ಮಕ್ಕಳಿರೋದು ಫಾರಿನ್ನಲ್ಲಿ. ಹಾಗಾಗಿ ಅವರು ಸ್ವಯಂ ಶಕ್ತಿಯಿಂದ ಈ ಗ್ರಂಥ ಬರೆದಿರೋದು ನನಗೆ ಅಷ್ಟೇನು ಸಂತೋಷ ಕೊಟ್ಟಿಲ್ಲ. ಆದರೆ ಅವರು ಭಗವದ್ಗೀತೆ ಬರೆದರು, ಗೀತಾಮೃತಮು ಅಂತ ಹೇಳಿಬಿಟ್ಟು 700 ಪೇಜ್, 650 ಪೇಜ್ ಬುಕ್ಕು. ಅದು ಅವರು ಅದ್ಭುತಕಾರಿ ಅದು. ಸೊ ಹಾಗಾಗಿ ಈ ನೋಡಿ, ಏನಾದರೂ ಒಂದು ಬದಲಾವಣೆ ಮಾಡಬೇಕು ಜಗತ್ತಿನಲ್ಲಿ ಅಂತಂದರೆ ಅದು ಪುರುಷರಿಂದ ಸಾಧ್ಯ ಆಗಲ್ಲ, ಸ್ತ್ರೀಯಿಂದ ಸಾಧ್ಯ ಅಂತ. ಇದಕ್ಕೆ ಹಂಸಲೇಖರೊಂದು ಭಾಳ ಸೊಗಸಾಗಿ ಹೇಳ್ತಾರೆ. ನನ್ನ ಮಗುವಿಗೆ ಇಂಗ್ಲೀಷ್ ಕಲಿಸ್ಬೇಕಂತ ತಾಯಿ ಮನಸ್ಸು ಮಾಡಿಲ್ಲ. ಅವಾಗ ಎಲ್ಲ ಮಕ್ಕಳು ಸೊ LKG ಇದಕ್ಕೆ ಹೋಗ್ಬಿಟ್ಟು ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ. ಯಾಕಂದರೆ ತಾಯಿ ಏನು ಮನಸ್ಸು ಮಾಡ್ತಾಳೋ ಅಲ್ಲಿ ಇರೋ ಶಕ್ತಿ ಅದು. ತಂದೆ ಏನು ಸಾಧ್ಯ ಆಗಿಲ್ಲ, ಯಾಕಂದರೆ ಅವಳ ಏನು ಇಚ್ಛಾಶಕ್ತಿ ಇರ್ತದೆ ನೋಡಿ. ನನ್ನ ಮಗುಗೆ ಬೇಕು ಅಂತ ಏನು ಅಪೇಕ್ಷೆ ಪಡೆದಳಲ್ಲ, ಅದಕ್ಕೆಲ್ಲರೂ ಬಾಗಿಬಿಡ್ತಾರೆ. ಸೊ ಹಾಗಾಗಿ ಇವತ್ತು ಸ್ತ್ರೀ ಶಕ್ತಿ ಜಾಗೃತ ಆಗಿದೆ ಅಂತಂದರೆ
ಸೊ ಇನ್ನು ನಮ್ಮ ಸಂಸ್ಕೃತಿ ಅದಕ್ಕೆ ಕೂಡ ಗೌರ್ಮೆಂಟ್ ಕೂಡ ನೋಡಿ ಎಲ್ಲರಿಗೆ ಸ್ತ್ರೀಯರಿಗೆ ಕೊಡ್ತಾ ಇದೆಯಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತದ ಅವ್ರು ಒಂದು ಸಾರಿ ಕಮಿಟ್ಮೆಂಟ್ ಆದರೆ ಅವ್ರದ್ದು ಏನು ಚಂಚಲ ಇಲ್ಲ ನಮ್ಮ ಥರ. ಅಷ್ಟು ಒಂದು ಏಕಾಗ್ರತೆ ನಾವು ಶ್ರೀ ಗೌರಿಯಲ್ಲಿ ಕಾಣ್ತೀವಿ. 10 ಆ ಭಗವದ್ಗೀತೆ ಒಂದೊಂದೆಷ್ಟು ಭಾರ ಇದೆ ನೋಡ್ರಿ ನೀವು. ಆ 10 ಬುಕ್ ಹಿಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅವರು ರೋಡಿಗೆ, ಬಸ್ಸಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಏನಕ್ಕೋಸ್ಕರ ಮಾಡೋದಿದೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ಒಳಗಡೆ ಯಾವುದೋ ಒಂದು ಶಕ್ತಿ ಜಾಗೃತ ಆಗಿರ್ತದೆ. ಸೊ ಹಾಗಾಗಿ ಸೊ ಇವತ್ತೇನು ಅವರು ತತ್ವ ವಿವೇಕ ಪ್ರಕರಣ ಏನು ತೆಲುಗಿನಲ್ಲಿ ಬರೆದಿದ್ದಾರೆ, ಅದು ಆ್ಯಕ್ಚುಲಿ ನಾರಾಯಣ ಅವರಿಗೆ ಸಮಯ ಸಾಕಾಗಲಿಲ್ಲ. ಅವ್ರು ನನ್ನ ಹತ್ರ ಹೇಳಿದ್ರು, ತುಂಬ ಹೇಳಿದರು ಆ ಗ್ರಂಥದ ಬಗ್ಗೆ. ಅವ್ರದ್ದೇನು ಭಾಷೆ ಇದೆ, ಮೊದಲು ಭಗವದ್ಗೀತೆಗೆ ಬರೆದಿರ್ತಕ್ಕಂತಹ ಭಾಷೆ ಮತ್ತು ಈಗ ಏನು ಸೊ ತತ್ವ ವಿವೇಕ ಪ್ರಕರಣ ಬರೆದಿದ್ದಾರೆ, ಅತ್ಯಂತ ಎತ್ತರ ಮಟ್ಟದ ಭಾಷೆ. ನಿಮಗೆ ಅವರು ತೆಲುಗು ನಟ, ಫೇಮಸ್ ನಟ ಯಾರ್ರಿ ಇಲ್ಲಲ್ಲ ಇವಾಗ? ಹಾಂ, ಎನ್ ಟಿ ರಾಮರಾವ್ ಅವ್ರದ್ದು ಎಲ್ಲ ಸಾಹಿತ್ಯ ನೋಡಿರ್ಬೇಕಂತ ಕಾಣುತ್ತೆ ಅವರು ನುಡಿಗಳು. ಆಮೇಲೆ ಇನ್ನೊಬ್ಬರು ಆ ಶ್ಲೋಕಗಳೆಲ್ಲ ಹೇಳಿದ್ದಾರೆ ನೋಡಿ ತೆಲುಗಿನಲ್ಲಿ. ಹಾಂ, ಘಂಟಸಾಲ ಅವರು. ಹಾಂ, ಅದೆಲ್ಲ ಅವ್ರ ತಲೆಯಲ್ಲಿ ಕುಂತ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ. ಸೊ ಹಾಗಾಗಿ ಹಾಗೆ ಬಂದುಬಿಟ್ಟಿದೆ ಅದು ಓತಪ್ರೋತವಾಗಿ. ಶಬ್ದಗಳು ಬರೋದು ಭಾಳ ಕಷ್ಟ. ಈಗ ನೋಡಿ ನಂದೀಶ್ವರು ಹೇಗೆ ಬಂತು ಶಬ್ದ ವೈಖರಿ, ಹೌದಲ್ವಾ? ಓತಪ್ರೋತವಾಗಿ ನಾವಾಗಿ ಹೇಳೋಕೆ ಹೋಗ್ಬಾರ್ದು, ಅದಾಗಿ ಅದೇ ನಮ್ಮನ್ನು ಚೂಸ್ ಮಾಡ್ಬೇಕಂತ ಹೇಳಿದ್ರಲ್ಲ ಅವರು ಶ್ರೀ ಅರವಿಂದರ ಕೋಟು. ಹಾಗೆ ಸೊ ಶ್ರೀ ಗೌರಿ ಅವರಿಗೆ ಆ ತೆಲುಗು ಸಾಹಿತ್ಯನೇ ಅವರಲ್ಲಿ ಮಾರ್ಧನಿಸಿಬಿಟ್ಟದು, ಇಳಿದುಬಿಟ್ಟಿದೆ ಅದು. ಆ ಇಳಿದಿರೋದ್ರಿಂದನೇ ಅವ್ರದ್ದು ಭಾಷೆ ಅತ್ಯಂತ ಪ್ರಬುದ್ಧವಾಗಿದೆ. ನೀವು ಯಾರಾದರೂ ತೆಲುಗು ಬರೋರಿದ್ದೀರಂತಂದರೆ ಆ ಗ್ರಂಥ ಓದಬೇಕು. ಕನ್ನಡಕ್ಕಿಂತ ನೀವು ತೆಲುಗು ಬರೋರಿದ್ದೀರಂತಂದ್ರೆ ತುಂಬ ಒಳ್ಳೆಯದು. ಯಾಕಂದರೆ ತೆಲುಗು ನೋಡಿ ಭಾಷೆ, ಸುಮ್ಮನೆ ನಾನು ಭಾಷೆನ ಹೊಗಳ್ತಾ ಇಲ್ಲ, ಆ ಭಾಷೆನೇ ರಾಗಮಯವಾಗಿದೆ, ಹೌದಲ್ರಿ? ಏನೋ ಅಂತದ್ದು ಹಂಗಿಲ್ಲ ಅದು, ಅದಕ್ಕಂದು ರಾಗ ಸೇರಿಸ್ತದೆ ಅದಕ್ಕೆ. ಹಾಗಾಗಿ ಸೊ ತೆಲುಗು ಭಾಷೆ ಏನು ಒಂದು ಗ್ರಾಂಥಿಕ ಭಾಷೆ ಅದಲ್ಲ, ಆ ಗ್ರಾಂಥಿಕ ಭಾಷೆ ಆ ಗ್ರಂಥದಲ್ಲಿ ತನ್ನ ತಾನೇ ಓತಪ್ರೋತವಾಗಿ ಸೊ ಆವಿಷ್ಕಾರವಾಗಿದೆ ತತ್ವವೇಗ ಪ್ರಕರಣದಲ್ಲಿ. ನಿನ್ನ ಮಗಳು ಆಶೀರ್ವಾದ ಮಾಡಿರೋದು ನಿನಗೆ. ನಿನ್ನ ಮಗ ಪ್ರೋತ್ಸಾಹ ಮಾಡೋದು ಹೋಗಿದ್ರೆ ನೀನು ಬರಿತಾ ಇದ್ದಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಸೊ ಹಾಗಾಗಿ ಏನು ಮಕ್ಕಳಿಗೆ ನೀನು ಕೊಟ್ಟಿದ್ದೀಯೋ ಅದು ನಿಮ್ಮ ಇಚ್ಛೆಯನ್ನು ಅವರು ಪೂರೈಸಿದ್ದಾರೆ. ಸೊ ಹಾಗಾಗಿ ತಾಯಿಂದರೆ ಏನು ಸಂಕಲ್ಪ ಮಾಡ್ತಾರಲ್ಲ ಆ ಶಕ್ತಿ ಭಯಂಕರ ಇರ್ತದೆ. ಸೊ ಹಾಗಾಗಿ ನನಗೆ ಭಾರಿ ಯಾಕೆ ಖುಷಿ ಆಗುತ್ತೆ ಅಂತಂದರೆ, ನನ್ನ ಲೆಕ್ಚರಲ್ಲಿ ಎಲ್ಲರೂ ಸುಮಾರು ಜನ ಅವರೇ ಇದ್ದಾರೆ. ನನಗೆ ಭಾರಿ ಹೆಮ್ಮೆ. ಯಾಕಂತಂದರೆ ನಾನೇನು ಹೇಳ್ತಾ ಇದ್ದೀನೋ ಅದು ಜೀವಂತವಾಗಿ ಉಳಿತದೆ ಭೂಮಿ ಮೇಲೆ ಅಂತ. ಯಾಕಂದರೆ ತಾಯಿ ಅದನ್ನು ಸ್ವೀಕಾರ ಮಾಡಿಬಿಟ್ಲ ಅಂದರೆ ಅದು ಮಕ್ಕಳು ಕೊಟ್ಟೇ ಕೊಡ್ತಾರೆ ಅವರು. ಸೊ ಹಾಗಾಗಿ ಸೊ ಇವತ್ತೇನು ಇಲ್ಲಿ ಶ್ರೀಮತಿ ವಿಮಲಾ ಅವರು ಈ ಒಂದು ಕೇಂದ್ರದಲ್ಲಿ ಏನು ಸ್ಟಾರ್ಟ್ ಮಾಡಿದರು, ಅದು ನಿಜವಾಗ್ಲೂ ಕೂಡ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಒಂದು ಸ್ವಲ್ಪ ತೊಂದರೆ ಆದಾಗ ಬಂದು ಕುತ್ಕೊಂಡು ಬಿಡ್ರಿ. ಇಲ್ಲಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಾನು, ಸುಮ್ಮನೆ ಹೇಳ್ತಾ ಇಲ್ಲ. ಇದು ಶಕ್ತಿಪೀಠ ಇದು. ಯಾಕಂತಂದರೆ ಇಲ್ಲಿ 10 ವರ್ಷಗಳ ಕಾಲ ಧ್ಯಾನ ನಡೆದಿದೆ ಇಲ್ಲಿ ಈ ಜಾಗದಲ್ಲಿ. ಆ ಧ್ಯಾನದ ಹೊರಮುಖವೇ ಶಾಸ್ತ್ರ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಜ್ಞಾನ ಮತ್ತು ಧ್ಯಾನ ಎರಡನ್ನ ಸಮಾನವಾಗಿ ತಗೊಂಡಿದ್ದಾರೆ ಗೌತಮ ಮುನಿಗಳು ನ್ಯಾಯಶಾಸ್ತ್ರದಲ್ಲಿ. ಅಂದರೆ ಯಾರಿಗೆ ಧ್ಯಾನ ಅಳವಡ್ತದ ಆವಾಗ ಅವನಿಗೆ ಜ್ಞಾನ ಬರ್ತದ. ಸೊ ಹಾಗಾಗಿ ಅವರಿಲ್ಲಿ 10 ವರ್ಷಗಳ ಕಾಲ ಏನು ಒಂದು ಧ್ಯಾನವನ್ನು ಇಲ್ಲಿ ನಿರಂತರವಾಗಿ ಕ್ಲಾಸ್ ನಡೆದಿದೆಯೋ ಆ ಧ್ಯಾನದ ಅವಸ್ಥೆ ಏನು ಅಂತ ಭಗವದ್ಗೀತೆ ಮೂಲಕ ಇಲ್ಲಿ ನಾವು ಪಾಠ ಮಾಡಿದ್ದೀವಿ. ಅಷ್ಟೇ ನಮ್ಮ ಕೆಲಸ ಅದು. ಸೊ ಹಾಗಾಗಿ ಯಾರಿಗಾದ್ರೂ ನಿಮಗೆ ಆ ಥರ ನಿಮಗೆ ಏನಾದರೂ ಒಂದು ಸ್ವಲ್ಪ ನೋಡ್ಬೇಕಂತ ಬಂತಂದರೆ ಇಲ್ಲಿ ಬಂದು ಕೂತ್ಕೊಳ್ಳಿ. ಅದು ನಿಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು ಅನೇಕ ಜನ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಶ್ರೀ ಗೌರಿಯವರು ಕಾರ್ಯ ಮತ್ತು ಅದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥ ಎಲ್ಲರದ್ದು ಕಾರ್ಯ ಭಾಳ ಶ್ಲಾಘನೀಯ ಅಂತ ಹೇಳ್ತಾ, ಇನ್ನು ರತ್ನ ಅವ್ರದ್ದು ಸೊ ಅವರು ಮೊದಲಿಂದಲೂ ಕೂಡ ಸಾತ್ವಿಕ ಜೀವ. ಸೊ ಎಷ್ಟು ಸಾತ್ವಿಕ ಅಂತಂದರೆ ಅವರು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಒಂದು ಸ್ಪೆಷಲ್ ಕ್ವಾಲಿಟಿ ಅದ ಅವ್ರ ಹತ್ರ. ಅವರು ಕುಲಕರ್ಣಿ ಅವ್ರು ಹೇಳಿದಾಗೆ ಈ ಕಡೆ ಮೊಮ್ಮಗಳು ಇರಬೇಕು,
ಈ ಕಡೆ ಪಕ್ಕದಲ್ಲಿ ಮಗಳು ಇರಬೇಕು, ಹಾಗೆ ಹಸ್ಬೆಂಡ್ ಇರಬೇಕು, ಎಲ್ಲರನ್ನೂ ತಗೊಂಡು ಹೋಗ್ತಾರೆ ಅವರು. ಯಾರನ್ನ ಬಿಡ್ತಕ್ಕಂಥದ್ದಿಲ್ಲ ಅವ್ರ ಹತ್ರ. ಅದು ಸ್ತ್ರೀಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಯಾರಿಗೆ ಸ್ವಲ್ಪ ಹೆಚ್ಚಿನ ಶಕ್ತಿ ಇರ್ತದೆ ಅವ್ರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಕೆಲವೊಬ್ಬರು ಒಂದು ಸೈಡ್ಗೆ ಆಗಿಬಿಡ್ತಾರೆ. ಬಟ್ ಆದರೆ ರತ್ನವ್ರ ಹತ್ರ ಏನು ಕ್ವಾಲಿಟಿ ಇದೆ ಅಂದರೆ ಎಲ್ಲದನ್ನು ತಗೊಂಡು ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ಅವರು ಡಾಕ್ಟರ್ ಮೇಘನಾ, ಸೊ ಮೇಘನ ಕೂಡ ಅಷ್ಟೇ, ಕೃಷ್ಣ ಅವರು ಕೂಡ ಅಷ್ಟೇ. ಭಗವದ್ಗೀತೆಯಲ್ಲಿ ಅವ್ರದ್ದೆಲ್ಲರೂ ಡಿಸೈನ್ ಅವ್ರದೇ, ಈ ಗ್ರಂಥದಲ್ಲಿ ಕೂಡ ಅವ್ರದೇ. ಹೀಗೆ ಯಾವುದೇ ಒಂದು ಕಾರ್ಯ ಮಾಡುವಾಗ ದಿ ಫ್ಯಾಮಿಲಿ ಸೇರಿಕೊಂಡ್ರೆ ಅದೆಷ್ಟು ಸೊಗಸಾಗಿರುತ್ತೆ ಅಂತಕ್ಕಂಥದ್ದು. ಸೊ ಶ್ರೀ ರತ್ನ ಅವರ ಗ್ರಂಥದಲ್ಲಿ ಸಬ್ಜೆಕ್ಟ್ ಬೇರೆ ಇದೆ, ಆದರೆ ಗ್ರಂಥ ಬರೆದಿರ್ತಕ್ಕಂಥ ರತ್ನವರ ಕ್ವಾಲಿಟಿ ಬಹಳ ಮುಖ್ಯ ಅದಲ್ಲಿ. ಸೊ ಹಾಗಾಗಿ ಅವರು ನಾರಾಯಣ ಅವರು ಹೇಳುವಾಗ ಅವರು ಸಪೋಸ್ ಏನಂತಂದರೆ ನಾನು ಏನಾದರೂ ಸ್ವಲ್ಪ ಮಧ್ಯದಲ್ಲಿ ಉಪನ್ಯಾಸ ಮಾಡೋದು ಕೆಮ್ಮಿದ್ನಂದ್ರೆ ಅದನ್ನಷ್ಟೇ ಬಿಟ್ಟಿದ್ದಾರೆ ಅವರು. ಈಗ ಕುಲಕರ್ಣಿಯವ್ರಿಗೆ ಆಶ್ಚರ್ಯ ಆಗಿದ್ದಾರೆ. ನಾನು ಬರೀ 80 ಪೇಜಲ್ಲಿ ಬರೆದಿದ್ದೀನಿ ಅಲ್ವಾ, 90 ಪೇಜ್ ಆಗಿದೆ ನಮ್ಮದು, ಹೌದಲ್ರಿ? ತತ್ವವಿವೇಕ ಪ್ರಕರಣ ಅವರು ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಅದು ಬರೀ 90 ಪೇಜ್ ಆಗಿದೆ. ಇವರು ಹೇಗೆ 180 ಪೇಜ್ಗೆ ಇಕ್ಕಿಸ್ಬಿಟ್ರಿ ಇವರು. ಅಂದರೆ ಅದು ಸ್ತ್ರೀಯಲ್ಲಿ ಆ ಶಕ್ತಿ ಇರ್ತದಲ್ಲಿ ಸ್ವಲ್ಪನೂ ತಗೊಂಡು ಅದನ್ನು ಒಂದು ರೂಪ ಮಾಡತಕ್ಕಂಥದ್ದು ಕ್ವಾಲಿಟಿ ಪರಮಾತ್ಮ ನ್ಯಾಚುರಲ್ ಆಗಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಒಂದು ನೋಡ್ರಿ, ಒಂದು ಅಣು ಹೇಗೆ ಮಗುವಾಗಿ ಬೆಳೆದು ಬಿಡ್ತದೆ ಗರ್ಭದಲ್ಲಿ, ಅದಕ್ಕೊಂದು ಸಂಸ್ಕಾರ, ಒಂದು ರೂಪ ಕೊಡ್ತಕ್ಕಂಥ ಕ್ವಾಲಿಟಿ ನೇಚರ್ ನ್ಯಾಚುರಲ್ ಆಗಿದೆ ಅದು. ಸೊ ಹಾಗಾಗಿ ಮತ್ತೆ ಅವರಿಗಿಂತ ಗ್ರಂಥ ಸಿಕ್ಕರೆ ಹೇಗಾಗತ್ತೆ ಹೇಳ್ರಿ? ಒಂದು ಜೀನ್ಸ್ ತಗೊಂಡೆ ಒಂದು ರೂಪ ಮಾಡ್ತಾರೆ, ಇಂದಿಗೆ ತತ್ವ ಸಿಕ್ಕರೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ರತ್ನ ಅವರ ಗ್ರಂಥ ಬಹಳ ಸೊಗಸಾಗಿದೆ. ವಿಶೇಷವಾಗಿ ಯಾರಿಗಾದರೂ ಯೋಗಶಾಸ್ತ್ರದಲ್ಲಿ ಸ್ವಲ್ಪ ನಿಮಗೆ ಮಾಹಿತಿ ಬೇಕಿತ್ತಂತಂದರೆ ಕೊನೆಗೆ 4-6 ಅಕ್ಷರಗಳು ತುಂಬ ಚೆನ್ನಾಗಿದೆ ಅದರಲ್ಲಿ. 64ನೇ ಶ್ಲೋಕದಲ್ಲಿ ಅವರು ಪ್ರಾಬಬ್ಲಿ ಫುಲ್ ಮಾಡ್ಬಿಟ್ಟಿದ್ದಾರೆ. ಒಂದು ಶ್ಲೋಕದಲ್ಲಿ ಇಡೀ ಬುಕ್ ಇಡೀ ಪಾತಂಜಲಿ ಸೂತ್ರನ ಎಳೆದು ಬಿಟ್ಟಿದ್ದಾರೆ. ನಾನು ಹೇಳೋದಕ್ಕಿಂತ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದಾರೆ ಅವರು. ಅವ್ರು ಬಿಕಾಸ್ ಆಫ್ ದಿ ಅವರಿಗೆ ಅವರು ರೆಗ್ಯುಲರ್ ಆಗಿ ಯೋಗ ಟೀಚ್ ಮಾಡಿರೋದ್ರಿಂದ ಮೇ ಬಿ ಅದು ನ್ಯಾಚುರಲ್ ಆಗಿ ಬಂದಿರ್ಬೇಕಂತ ಅನಿಸುತ್ತೆ. ಬರೆಯುವಾಗ ಫ್ಲೋ ಬಂದ್ಬಿಡುತ್ತೆ, ಅದೇ ಜಾಯಿನ್ ಆಗ್ಬಿಡುತ್ತೆ. ಇವ್ರಿಗೆ ಗೊತ್ತಾಗಲ್ಲ, ಅದು ಇವ್ರನ್ನ ಓವರ್ಟೇಕ್ ಮಾಡಿ. ಯಾವತ್ತು ಬರಹಗಾರನನ್ನ ಸರಸ್ವತಿ ಆವರಿಸ್ಕೊಂಡ್ರೆ ಅವನು ನಗಣ್ಯ ಆಗ್ತಾನೆ, ಸರಸ್ವತಿನೇ ಪ್ರಧಾನ ಆಗ್ತಾನೆ. ಈಗ ಯಾರಲ್ಲಿ ಸರಸ್ವತಿಯ ರೂಪ ವಾಗ್ದೇವಿ ಪ್ರತಿಷ್ಠಿತಲಾದ್ರೆ ಮುಗೀತು, ನಮ್ದೇನು ನಡೆಯುತ್ತೆ. ಸೊ ಹಾಗಾಗಿ ಈ ಸ್ತ್ರೀ ರತ್ನಗಳಂತ ಸೌಮ್ಯ ಆಗಲೇ ಹೇಳಿದರು ಅವರು. ಸೊ ಅಂಥ ಸ್ತ್ರೀ ರತ್ನಕ್ಕೆ ಅಡಿಪಾಯ ಆಗಿರ್ತಕ್ಕಂಥವ್ರು ಶ್ರೀಮತಿ ವಿಮಲಾ ಅವರು ಮತ್ತು ಅವ್ರ ಮನೆಯವರು. ಅದಕ್ಕೆ ಬಹಳ ಮುಖ್ಯವಾಗಿ ಈ ಲೇಔಟಿನ ಶ್ರೀನಿವಾಸ್ ಮತ್ತು ಮಾಲತಿ ಅವರು ಒಂದು ರೀತಿಯಾಗಿ ಇರ್ತಕ್ಕಂಥ ಆದರ್ಶ ನಮಗೆ. ಅವರಿಬ್ಬರು ಸಪೋರ್ಟು ಯಾವಾಗಲೂ ಕೂಡ ಈ ಸತ್ಸಂಗದ ಮೇಲೆ ಅವರ ಕ್ಲಾಸಿಗೆ ಜಾಯಿನ್ ಆಗಲಿ, ಅಮೇರಿಕಾದಲ್ಲಿರಲಿ, ಎಲ್ಲೇ ಇರಲಿ ಅಂತಲೂ ಕೂಡ ಅವರಿಗೆ ಒಂದು ಸಮಾಧಾನ, ಯಾವಾಗಾರೊಮ್ಮೆ ಮಾತಾಡಿಸ್ಬೇಕು ಅವರು. ಸೊ ಹೀಗೆ ಯಾವಾಗಲೂ ಕೂಡ ಹಿರಿಯರು ಒಂದು ಆಶೀರ್ವಾದ ಮತ್ತು ಎಲ್ಲರ ಒಂದು ಶಕ್ತಿಯ ಕಾರಣದಿಂದ ಇವತ್ತಿಷ್ಟು ನೋಡಿ ಇದೆಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಈಗ ತುಂಬ ಜನಕ್ಕೆ ಒಂದು ಸಂಶಯ ಉಂಟು, ಏನಿದು ಅಧ್ಯಾತ್ಮ ಅಂತಂದರೆ? ಅಧ್ಯಾತ್ಮ ಅಂತಂದರೆ ಈಗ ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಸಮಾನವಾದ ಜೀವನ ಮಾಡುವಾಗ ಆಹಾರ, ಬಟ್ಟೆ, ವಸತಿ ಇದು ಸಹಜವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಆಹಾರ, ಬಟ್ಟೆ, ವಸತಿ ಆದಮೇಲೆ ಈಗ ಎಲ್ಲ ಫುಲ್ಫಿಲ್ಮೆಂಟ್ ಆಗಿದೆ ನಮಗೆ. ಫುಲ್ಫಿಲ್ಮೆಂಟ್ ಆದಮೇಲೆ ಸುಮ್ಮನೆ ಇರ್ತದೆ ನಮ್ಮ ಮನಸ್ಸು? ಇರ್ತದನ್ರಿ? ಇರೋದಿಲ್ಲ. ಯಾಕೆ ಅಂತಂದರೆ ಕೃಷ್ಣ ಹೇಳಿದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಅಂತ. ನಮ್ಮದು ಮ್ಯಾನುಫ್ಯಾಕ್ಚರ್ ಪ್ರಕೃತಿಯಿಂದ ಆಗಿರೋದ್ರಿಂದ ನಮ್ಮೊಳಗಡೆಗೆ ನಾರ್ಮಲ್ ಥಿಂಗ್ಸ್ ಎಲ್ಲ ಫುಲ್ಫಿಲ್ಮೆಂಟ್ ಆದಮೇಲೆ ದೆನ್ ಇನ್ನೇನು ಅಂತ ಮತ್ತೆ ಕ್ವಶನ್ ಬರ್ತದೆ ನಮ್ಮೊಳಗಡೆಗೆ. ದೆನ್ ಅಗೇನ್ ಯಾವ ಕ್ವಶನ್ ರೈಸ್ ಆಗುತ್ತೆ, ಯಾವ ಕ್ವಶನ್ ರೈಸ್ ಆಗುತ್ತೋ ಆ ಕ್ವಶನ್ ರೈಸ್ ಆದಾಗ ನಾವು ಕರೆಕ್ಟಾಗಿರ್ತಕ್ಕಂಥದ್ದು ನಡ್ಕೊಳ್ಬೇಕು. ಯಾವುದು ಅಂತಂದರೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಯಾವುದು? ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ ಅಂತ ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಭಗವಂತ ಆದೇಶ ಮಾಡಿದ್ದಾನೆ, ಹೌದಲ್ರಿ? ಈಗ ಸುಮ್ಮನೆ ಜಸ್ಟ್ ಇದೊಂದು ಮೊಬೈಲ್ ಹೌದ್ರಾ, ಈ ಮೊಬೈಲ್ನ ತಗೊಳ್ಬೇಕು ಅಂತ ಅಪೇಕ್ಷೆ ಐತೆ ತಿಳ್ಕೊಳ್ಳಿ. ಅಪೇಕ್ಷೆ ಆದಾಗ ಇದರಾಗೆ ನಾಲೆಡ್ಜ್ ಇಲ್ಲದೆ ಇದ್ದಾಗ ಅವಾಗ ಯಾರನ್ನ ನಾವು ಅನುಸರಿಸ್ತೀವಿ ಅಂತಂದರೆ, ಯಾರು ನಮ್ಗೆ ಒಳ್ಳೆ ಫ್ರೆಂಡ್ ಇರ್ತಾನೋ
ಅವ್ನಿಗೆ ನಾಲೆಡ್ಜ್ ಇರುತ್ತೆ ಅಂದರೆ ಅವನೇನು ಮಾಡ್ತಾವ ಅವನ್ನ ಅಪ್ರೋಚ್ ಮಾಡ್ತೀವಿ, ಇದ್ರ ಬಗ್ಗೆ ಅವ್ನು ಮಾಹಿತಿ ಕೊಡ್ತಾನೆ. ಓಕೆ, ಮಾಹಿತಿ ಕೊಟ್ಟವನು ಹೇಗಂತಂದ್ರೆ ಒಂದು ರೀತಿಯ ಗುರು ಥರ ತಗೊಳ್ಳಿ ನೀವು. ಅವನೇನು ಮಾಡ್ತಾನೆ, ಅವನೇನು ಮೊಬೈಲ್ ಅವನು ಮ್ಯಾನುಫ್ಯಾಕ್ಚರ್ ಮಾಡೋಂಗಿಲ್ಲ, ಅವನೇನು ಮಾಡ್ತಾನೆ, ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನವ, ಶಾಪಿಗೆ ಕರ್ಕೊಂಡು ಹೋಗ್ತಾನೆ. ಎಂಥ ಶಾಪಿಗೆ ಕರ್ಕೊಂಡು ಹೋಗ್ತಾನೆ? ಶಾಪ್ಗಳು ಸ್ವಲ್ಪನಾ, ಚೈನಾ ಮಾಡಲ್ ನಡ್ಕೊಂಡು ಜಪಾನ್ ತನಕನೇ ಇದ್ದಾವೆ, ಹೌದ್ರಾ? ಸೊ ಹಾಗಾಗಿ ಅವನೇನು ಮಾಡ್ತಾನಂದರೆ ಒಳ್ಳೆ ಕಂಪ್ನಿ ಕರ್ಕೊಂಡು ಹೋಗ್ತಾನೆ, ಒಳ್ಳೆ ಕಂಪ್ನಿ ಕರ್ಕೊಂಡು ಹೋಗ್ತಾನೆ. ಮತ್ತು ಒಳ್ಳೆ ಕಂಪ್ನಿ ಕರ್ಕೊಂಡೋಗಿ ಆ ಕಂಪ್ನಿ ಅದರದ್ದು ಕ್ವಾಲಿಟಿ ಏನು ಅದೆಲ್ಲನೂ ಕೊಡಗಿ, ಯಾಕಂದರೆ ರೆಕಾರ್ಡ್ ಇರ್ತದೆ ಅದೆಲ್ಲ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ಏನೊಂದು ನಾರ್ಮಲ್ ಥಿಂಗ್ಸನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ ನಮ್ಮ ಇಚ್ಛಾಶಕ್ತಿಯಿಂದ, ಎಜುಕೇಟೆಡ್ ಆಗಿ ಉದ್ಯೋಗ ತಗೊಂಡು ಮಿನಿಮಮ್ ಲೈಫ್ ಮಾಡೋಕ್ಕೆ ಏನು ಬೇಕು, ಸೊ ಹ್ಯಾಪಿಯಾಗಿ. ಬೆಂಗಳೂರಲ್ಲಿ ಇವತ್ತು ಎಷ್ಟು ಕಾರುಗಳಿದ್ದಾವೆ ನಮ್ಮ ದೇಶದಲ್ಲಿ ಕಂಪೇರ್ ಮಾಡಿದಾಗ? ಈಗ 2ನೇ ಸ್ಥಾನದಾಗ ಇದೀವಿ, ಹೌದಲ್ರಿ? ಫಸ್ಟು ಇಂಡಿಯಾದಲ್ಲೇ ಫಸ್ಟು. ಅಂದರೆ ನಾವು ಲಕ್ಸುರಿ ಲೈಫ್ ಮಾಡೋಕ್ಕೆ ಎಲ್ಲ ರೀತಿಯಿಂದ ಇಡೀ ಇಂಡಿಯಾದಲ್ಲಿ ನಾವು ಫಸ್ಟ್ ಇದೀವಿ ನಾವು. ಆದರೆ ಇಂಡಿಯಾದಲ್ಲಿ ಇರೋದಕ್ಕಿಂತ ಜಾಸ್ತಿ ಕಾಯಿಲೆ ನಮ್ಮ ಬೆಂಗಳೂರಾಗಿದೆ. ಯಾಕೆ ಇಷ್ಟು ಎಲ್ಲ ಲಕ್ಸುರಿ ಬಂದರೆ ಯಾಕೆ ಕಾಯಿಲೆ ಇರಬೇಕಾಗಿತ್ತು? ಅಂದರೆ ನಮ್ಮೊಳಗಡೆಗೆ ತುಡಿತ ಅಧಿಕವಾಗ್ತಾ ಇದೆ, ನಮ್ಮೊಳಗೆ ತುಡಿತ ಅಧಿಕವಾಗ್ತಿರೋದ್ರಿಂದ ಆ ತುಡಿತನ್ನು ಇವತ್ತೇನಂತ ಕರೀತಾರೆ, ಅದನ್ನು ಸ್ಟ್ರೆಸ್ ಅಂತ ಕರೀತಾರಲ್ವಾ. ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಒಂದು ಚಾನಲ್ ಬೇಕು ನಮ್ಗೆ. ಅದು ಚಾನಲ್ ಯಾವುದು ಬೆಟರ್ ಅಂತಂದರೆ ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಈ ಸ್ಪಿರಿಚುವಲ್ ಪಾತ್. ಸೊ ಹಾಗಾಗಿ ಇವತ್ತೇನು ನಮ್ಮ ಪೇರೆಂಟ್ಸ್ ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ, ನಾವೇನೋ ಎಜುಕೇಷನ್ ಪಡ್ಕೊಂಡು ಏನೋ ಒಂದು ಉದ್ಯೋಗ ಸಂಪಾದನೆ ಮಾಡಿದ್ದೀವಿ, ಇಷ್ಟರಿಂದ ಏನಾಗುತ್ತೆ ಅಂದರೆ ಮಿನಿಮಮ್ ಲೈಫನ್ನು ನಾವು ಮೇಂಟೈನ್ ಮಾಡ್ಬೋದು. ಆದರೆ ಈ ಮಿನಿಮಮ್ ಲೈಫ್ ಜೊತೆಗೆ ಏನಾದರೂ ಒಂದು ಆಘಾತಕಾರಿಯಾಗಿರ್ತಕ್ಕಂತಹ ಸಿಚುವೇಶನ್ಗಳು ಬಂದಾಗ ಈ ನಿಮ್ಮ ಮೆಡಿಕಲ್ ಆಗಲಿ, ನಿಮ್ಮ ಇಂಜಿನಿಯರಿಂಗ್ ಆಗಲಿ, ನಿಮ್ಮ ಟೆಕ್ನಾಲಜಿ ಆಗಲಿ, ಇದು ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ಯಾರು ಬಂದಿದ್ರೆ ಹೇಳ್ರಿ, ಸಾಧ್ಯ ಆಗೋದಿಲ್ಲ. ಅದು ಒಂದು ಲಿಮಿಟ್ ಅದ ಅದಕ್ಕೆ. ಯಾಕಂದರೆ ಅದು ಭೌತಿಕ ವಸ್ತುವನ್ನ ನಿಮಿತ್ತ ಮಾಡಿಕೊಂಡದ. ನಮ್ಮ ಮನಸ್ಸು ಅಭೌತಿಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಸಂಕಟ ಆಗತ್ತೆ ರೀ ಅಂತ ಅಂತೇನಪ್ಪ. ಯಾರು ಡಾಕ್ಟರ್ ಇದ್ದಾರೆ, ಏನು ಮೆಡಿಸಿನ್ ಕೊಡ್ತಾರೆ? ಏನು ಸಂಕಟ ಕೊಡಕ್ಕೆ ಬರೋದಿಲ್ಲ. ಏನೋ ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ಸಂಕಟ ಆಗ್ತಾ ಇದೆ ಮೆಡಿಸಿನ್ ಕೊಡ್ರಿ ಅಂತಂದ್ರೆ ಏನು ಕೊಡ್ತಾರೆ ಅವರು? ಕೊಡಕ್ಕೆ ಬರೋದಿಲ್ಲ, ಹೌದಲ್ವಾ? ಸೊ ಹಾಗಾಗಿ ಈ ಸಂಕಟ ಅಂತ ಏನು ಕರಿತೀವಿ, ನೋವು ಅಂತ ಏನು ಕರಿತೀವಿ, ಇದು ಶಾರೀರಿಕವಾಗಿರ್ತಕ್ಕಂಥದ್ದಲ್ಲ, ಮಾನಸಿಕವಾಗಿರ್ತಕ್ಕಂಥದ್ದು. ಈ ಮಾನಸಿಕವಾಗಿರ್ತಕ್ಕಂತಹದ್ದೇನು ತಾಪತ್ರಯ ತೊಂದರೆ ಇದೆಯಲ್ವಾ, ಇದು ಯಾರಿಂದ ನಿವಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾರದ ಮಹರ್ಷಿ 64 ವಿದ್ಯೆಗಳನ್ನು ಕಲಿತಿದ್ದ. 64 ವಿದ್ಯೆಗಳು ಕಲಿತರೂ ಕೂಡ ಅವನು ದುಃಖದಿಂದ ಹೊರಗಡೆ ಬರಲಿಲ್ಲ. ಛಾಂದೋಗ್ಯ ಉಪನಿಷತ್ತು ನೀವು ನೋಡ್ರಿ, ಕೊನೆಗೆ ಹೋದ ಸನತ್ ಕುಮಾರ್ನ ಹತ್ರ ಹೋದ್ಮೇಲೆ ಸನತ್ ಕುಮಾರರು ಈ ಅಧ್ಯಾತ್ಮ ವಿದ್ಯೆಯನ್ನು ಬೋಧನೆ ಮಾಡಿದರು. ಆವಾಗ ಅವನು ದುಃಖದಿಂದ ಹೊರಗಡೆ ಬಂದ. ಸೊ ಹಾಗಾಗಿ ಇವತ್ತು ನಾವೆಲ್ಲ ಏನು ಇಷ್ಟು ಎಲ್ಲ ಲೈಫನ್ನು ತುಂಬ ಚೆನ್ನಾಗಿ ಕಟ್ಟಿಕೊಂಡಿದ್ದೇವೆ, ಇಂತಹ ಲೈಫು ಕೊನೆ ತನಕ ಅಂದರೆ ನಮ್ಮ ಜೀವನ ಮುಗಿಯೋ ತನಕ ಆನಂದವಾಗಿರಬೇಕು ಅಂತಂದರೆ ಇವತ್ತು ಈ ಅಧ್ಯಾತ್ಮ ಅಂತಕ್ಕಂಥದ್ದು ಅತ್ಯಂತ ಅವಶ್ಯದ. ಇದು ಅಧ್ಯಾತ್ಮ ಅಂತಂದರೆ ಗೊಡ್ಡು ಶಾಸ್ತ್ರ ಅಲ್ಲ, ಮತ್ತು ಟೈಮ್ ಪಾಸಿಂಗ್ ಮಾಡೋದಲ್ಲ. ಅದಕ್ಕೆ ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಗೀತಾಚಾರ್ಯ, ಅರ್ಥಾರ್ಥಿ ಇವರಿಬ್ಬರು ನಾರ್ಮಲ್ ಕೆಟಗರಿ ಇರೋರು. ಇವತ್ತು ನಮಗೆ ಅರ್ಥನೂ ಅಂದರೆ ನಮಗೇನು ದುಃಖನೂ ಇಲ್ಲ, ಮತ್ತು ಹಣನೂ ಬೇಕಾಗಿಲ್ಲ, ಬೇಕಾದಷ್ಟು ಸಂಪಾದನೆ ಇದೆ. ಆದರೆ ಏನಿದೆ ಅಂದರೆ ನಮ್ಮ ತುಡಿತ ಇದೆಲ್ಲ, ಅದಕ್ಕೆ ಫುಲ್ಫಿಲ್ಮೆಂಟ್ ಬೇಕಾಗಿಲ್ಲ. ಆ ತುಡಿತಕ್ಕೆ ಫುಲ್ಫಿಲ್ಮೆಂಟ್ ಕೊಡಬೇಕಂತಂದರೆ ಈ ನಮಗೆ ಎದುರು ಕಾಣತಕ್ಕಂಥ ಜಗತ್ತೇನಿದೆ, ಆ ಜಗತ್ತಂದರೆ ಏನು ಅಂತ ಹೇಳಿಬಿಟ್ಟು ಇವರು ನಮ್ಮ ಮಾಲತಿಯವ್ರ ಮಗ ಕೃಷ್ಣ ಕೇಶವ ಒಂದು ಕೋಟ್ ಮಾಡಿದ್ದಾನೆ. ಯಾರು ನಿಮ್ಗೆ ಅದು ಕಳಿಸಿಲ್ಲ ಅಂತ ಕಾಣುತ್ತೆ ಅವರು. ಭಾಳ ಬ್ಯೂಟಿಫುಲ್ ಆಗಿದೆ. ನೀವು ಸುಮ್ಮನೆ ಕಣ್ತಕ್ಕ ಜಗತ್ತನ್ನು ನೋಡ್ರಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗಿದೆ, ಇದು ಹೆಂಗೆ ಮೂಮೆಂಟ್ ಆಗುತ್ತೆ. ಸುಮ್ಮನೆ ಕ್ಯಾಶುವಲ್ ಆಗಿ ನೀವು ಅದನ್ನು ನೋಡ್ತಾ ಹೋದ್ರಿ ಅಂತಂದರೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಂದರೆ ನೀವು ಹುಡುಕ್ತಾ ಹೋದ್ರಿ ಅಂತಂದರೆ ಅದರ ಮೂಲ ಯಾವುದು ಆ ತತ್ಸ್ವರೂಪ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು? ಸೈಂಟಿಸ್ಟ್ ಹೇಳ್ರಿ, ಯಾರು ನೋಡೋಣ. ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದವರು? ವಾಟರ್ ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು? ನೀರನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು? ಸೃಷ್ಟಿಕರ್ತ.
ಅಂದರೆ ಗೂಗಲ್ ಮಾಸ್ಟ್ರೆ. ಹೌದಲ್ವಾ? ಹೀಗೆ ಯಾಕೆ ಇದು ಏನಿದು ಅಂತ ಹಿಂಗೆ ಹುಡುಕ್ತಿ ಎನ್ಕ್ವೈರಿ. ಹೌದಲ್ವಾ? ಯಾವಾಗ ಈ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತಲ್ವಾ, ಈ ಎನ್ಕ್ವೈರಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದೇ ನಮ್ಮೊಳಗಡೆ ಜಿಜ್ಞಾಸು ಅಂತ. ಈ ಜಿಜ್ಞಾಸು ಬೆಳೀತಾ ಜಿಜ್ಞಾಸುಗೆ ಬೇರೆ 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 ಮಾಲುಗಳಿದೆ. ಮತ್ತೆ ಅದಕ್ಕೆ ಹೇಳಿದೆ ನಿಮಗೆ, ಅದಕ್ಕೆ ಇದನ್ನು ತಗೊಳ್ಬೇಕಂದ್ರೆ ಒಳ್ಳೆ ಫ್ರೆಂಡ್ ಬೇಕಂತ ಹೇಳಿದಲ್ಲ. ಇಲ್ಲಾಂದ್ರೆ ಯಾರನ್ನ ಬೇರೆಯವ್ರನ್ನ ನಾವು ಗೊತ್ತಿಲ್ಲದವ್ರನ್ನ ಅಪ್ರೋಚ್ ಮಾಡಿಬಿಟ್ರೆ ಏನಾಗುತ್ತೆ, ಕರ್ಕೊಂಡೋಗಿ ಎಲ್ಲ ಹಾಕಿಬಿಡ್ತಾರೆ ಅವರು. ಹಾಗಾಗಿ ಸೊ ಏನಾದರೂ ನಿಮ್ಮ ಒಳಗಡೆ ಇವತ್ತು ಕುಂತ್ಕೊಂಡು ಸುಮ್ಮನೆ ಕಂಪ್ಯೂಟ್ರಲ್ಲಿ ಏನೋ ಮಾಡೋ ಬದಲು ಮತ್ತು ಇನ್ನೇನೋ ಕ್ರಿಯೇಟ್ ಮಾಡೋ ಬದಲು ಅವೆಲ್ಲವೂ ಕೂಡ ಏನು ಕ್ರಿಯೇಟ್ ಮಾಡ್ತಾರೋ ಅವೆಲ್ಲವೂ ಕೂಡ ನಾರ್ಮಲ್ ಇಂಪ್ಲಿಮೆಂಟ್ ಬಿಟ್ಟರೆ ನಿಮಗೆ ಅಲ್ಟಿಮೇಟ್ ಆಗಿ ನಿಮ್ಮ ಏನು ಇಂಟೆಲೆಕ್ಚುವಲ್ ಅದ ಅದು ಸಫಿಷಿಯೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ಸಫಿಷಿಯೆಂಟ್ ಆಗಿ ಕಂಡ್ರೂ ಕೂಡ ಅದು ಸದಾ ಇರಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಂ ಶಿವಂ ಸುಂದರಂ ಅಂತ ಕರಿತೀವಿ ನಾವು, ಹೌದಲ್ರಿ? ಶಿವಂ ಅಂದರೆ ಏನು? ಶಿವಂ ಅಂತಂದರೆ ಮಂಗಳ ಅಲ್ವಾ? ಯಾವುದಾದ್ರೂ ಒಂದು ತಗೊಂಡು ಅಂದರೆ ಅದು ನಮ್ಗೆ ಜೀವನ ಪೂರ್ತಿ ಶಾಶ್ವತವಾಗಿರ್ತದ? ಯಾವುದಾದ್ರು ಹೇಳ್ರಿ ನೋಡೋಣ ಶಾಶ್ವತವಾಗಿರ್ತಕ್ಕಂಥ. ಹಾಗಾಗಿ ಯಾವುದಾದ್ರೂ ಒಂದು ಶಾಶ್ವತವಾಗಿರಬೇಕು ಅಂತಂದರೆ ಅದು ಈ ಪರಮಾತ್ಮನ ತತ್ವ, ಪರಮಾತ್ಮನ ವಿಚಾರ, ಪರಮಾತ್ಮನ ಜ್ಞಾನ ಒಂದೇ ನಮಗೆ ಯಾವಾಗಲೂ ಕೂಡ ಮಂಗಲಕರವಾಗಿರ್ತಕ್ಕಂಥದ್ದು. ಅಂತಹ ಮಂಗಲಕರವಾಗಿರ್ತಕ್ಕಂತಹ ಆತ್ಮಸ್ವರೂಪವನ್ನು ನಾವು ನಮ್ಮೊಳಗಡೆ ಹೇಗೆ ಪಡ್ಕೊಳ್ಬಹುದು ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ತತ್ವವನ್ನು ಶ್ರೀ ವಿದ್ಯಾರಣ್ಯ ಮುನಿಗಳು ತಮ್ಮ ತಪಸ್ಸಿನಿಂದ ಎತ್ತಿರ್ತಕ್ಕಂಥದ್ದೇ ಪಂಚದಶಿ. ಸೊ ಹಾಗಾಗಿ ಇಂಥ ಸುಮ್ಮನೆ ನಾರ್ಮಲ್ ಆಗಿ ಒಬ್ಬ ಗೃಹಿಣಿಯಾಗಿರ್ತಕ್ಕಂಥವ್ರು ಕೂಡ ಇವತ್ತು ಒಬ್ಬ ಸನ್ಯಾಸಿಗಳು ಹೇಳದಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಹೇಳ್ತಾರೆ ಅಂತಂದರೆ, ಏನೇನು ಸ್ಟೇಟ್ಮೆಂಟ್ ಹೇಳಿದಾರೆ ಅವರು? ಮೊದಲು ಏನು ದುಃಖ ಅಂತ ಅನಿಸುತ್ತೆ, ಇವಾಗ ದುಃಖ ಅನ್ನಿಸ್ತಾ ಇಲ್ಲ. ಮತ್ತು ವಾಟ್ ಇಸ್ ದ ಮೀನಿಂಗ್? ಸನ್ಯಾಸ ಅಂದರೆ ಏನು? ಅದರ ಅರ್ಥ ಅವನು ದುಃಖ ಅಂತ ತಾನೇ ಹೋಗಿರೋದು ಅವನಿಗೆ. ಆದರೆ ಅವನು ಹೊರಗಡೆ ಹೋಗಿರ್ತಕ್ಕಂಥವನಿಗಿಂತ ಒಳಗಡೆ ಇದ್ದು ಅದನ್ನು ರಿಯಲ್ ಎಂಜಾಯ್ ಮಾಡಿದಾರಲ್ವಾ, ಇಟ್ ಇಸ್ ಎ ಗ್ರೇಟ್ನೆಸ್. ಸೊ ಹಾಗಾಗಿ ಪ್ರತಿಯೊಬ್ಬರಲ್ಲಿ ಏನಾದರೂ ನಿಮಗೆ ಒಂದು ಧೈರ್ಯ, ಇವತ್ತೆಲ್ಲ ನೋಡಿ, ಇವತ್ತೆಲ್ಲ ಬೇಕಾಗಿದೆ ನಮ್ಮ ಹತ್ರ. ಆದರೆ ಎಲ್ಲರೊಳಗಡೆಗೆ ಒಂದು ಕಾಮನ್ ಆಗಿ ಇವತ್ತು ನೀವು ನೋಡ್ರಿ, ಯಾರಾದರೂ ನೀವು ಸುಮ್ಮನೆ ಏನು ಅಂಕಿಅಂಶ ತಗೊಳ್ರಿ, ನೆಕ್ ಪೇನು, ಬ್ಯಾಕ್ ಪೇನ್ ಇವತ್ತೆಷ್ಟು ಹೆಚ್ಚಿಗೆ ITBT ನೀವು ನೋಡಿದ್ರೆ ಅಂತಂದರೆ ಏನದರ ಸುಮ್ಮನೆ ನಾವು ಅದರದ ಏನು ಕಾರಣ ಅಂತ ನೋಡಿದ್ವಿ ಅಂತಂದರೆ ಗೊತ್ತಾಗುತ್ತೆ. ಯಾವಾಗ ನಿಮಗೆ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ಟಾರ್ಟ್ ಆಗಿಬಿಡ್ತಿಲ್ಲ. ಇನ್ಸೆಕ್ಯೂರಿಟಿ ನಿಮಗೆ ಗೊತ್ತಿಲ್ಲ, ಬಟ್ ಆದರೆ ಇನ್ಸೆಕ್ಯೂರಿಟಿನೇ ಅದರ ಫಂಡಮೆಂಟಲ್ ಅದಕ್ಕೆ ಕಾಸ್. ನೀವು ಯಾರನ್ನ ತಗೊಳ್ಳಿ, ನೀವು ಎಷ್ಟೇ ನೀವು ಫಿಟ್ ಇದ್ರೂ ಕೂಡ ಒಳಗಡೆಗೆ ಎಲ್ಲೋ ಒಂದು ಕಡೆಗೆ ಇನ್ಸೆಕ್ಯೂರಿಟಿ ಕಾಡ್ತಾನೆ ಇರ್ತದೆ. ಯಾವಾಗ ಅದು ಇನ್ಸೆಕ್ಯೂರಿಟಿ ಇರ್ತದೆ ಅದು ನಿಮಗೆ ವೇದನ ಅಂತದು. ವೇದನ ಅಂದರೆ ನೋವು ಅಂತ. ಆ ನೋವು ಬಾಹ್ಯವಾಗಿ ಶರೀರದಲ್ಲಿ ಅದು ರೋಗವಾಗಿ ಕಾಣಿಸ್ಕೊಳ್ತದೆ. ಇವತ್ತು ನೋಡಿ ಎಷ್ಟು ಎಲ್ಲ ಊಟ ಹೇಗೆ ಮಾಡ್ಬೇಕಂತ ಗೊತ್ತದೆ, ಹೇಗೆ ಇಟ್ಕೊಳ್ಬೇಕಂತ ಗೊತ್ತದೆ, ನೀರು ಹೇಗೆ ಕುಡಿಬೇಕಂತ ಗೊತ್ತದೆ, ಬಾಟ್ಲಿಗೆ ಇಟ್ಕೊಂಡು ಓಡಾಡ್ತೀವಿ, ಹೌದಲ್ವಾ? ಆದರೂ ಕೂಡ ನಾವು ಡಿಸಿಷನ್ ನೋಡಿದಾಗ ಎಷ್ಟು ಹೆಚ್ಚಿಗೆ. ಏನಿದು ಕಾರಣ? ಇದು ಕಾರಣ ಏನಂತಂದರೆ ನಮ್ಮ ಇನ್ನರಲ್ಲಿ ಸಮ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲ ಒಂದು ಕಡೆಗೆ ಅತೃಪ್ತಿ ಅದದು. ಆ ಅತೃಪ್ತಿಯನ್ನು ತೆಗಿಲಿಕ್ಕೆ ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ನಿಮ್ಮ ಮನೆಯವರು ಇರ್ಬೋದು, ಯಾರು ಕೂಡ ಸಾಧ್ಯನೇ ಇಲ್ಲ. ಅವರೆಲ್ಲ ಹೆಲ್ಪ್ಲೆಸ್. ಅದಕ್ಕೆ ಅಲ್ಲಿ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾರು. ಸೊ ಹಾಗಾಗಿ ಆ ಹೆಲ್ಪ್ಲೆಸ್ಸನ್ನು ತೆಗಿಬೇಕು ಅಂತಂದರೆ ಈ ತತ್ವ ಒಂದೇನೆ, ಅಧ್ಯಾತ್ಮ ಒಂದೇನೆ. ಅಲ್ಲಿರ್ತಕ್ಕಂಥದ್ದನ್ನು ಏನು ಕಷಾಯ ಅಂತ ಕರಿತೀವಿ, ಆ ಕಷಾಯ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೀವು ಇವರೆಲ್ಲ ನೋಡಿದಾಗ, ನಾವು ವಿದ್ಯಾರಣ್ಯರನ್ನು ನೋಡಿದಾಗ, ಬುದ್ಧನನ್ನು ನೋಡಿದಾಗ, ಇವರೆಲ್ಲ ಏನು ಸುಮ್ಮನೆ ಸಾಮಾನ್ಯ ಜೀವನಕ್ಕೆ ಹೆದರ್ಕೊಂಡು ಹೋಗಿರೋರಲ್ಲ. ಅವರು ಎಲ್ಲ ಸಮರ್ಥವಾಗಿ ಎದುರಿಸಿರೋರು. ಅವರು ಎದುರಿಸಿ ಕೂಡ ಕೊನೆಗೆ ಯಾಕೆ ಬಂದ್ರು ಅಂತಂದ್ರೆ ಅದ್ರಾಗ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತೈತೆ ಅವರಿಗೆ. ಆಂಜನೇಯ ಎಷ್ಟು ಬಲಾಢ್ಯ, ಕೊನೆಗೆ ಯಾರಿಗೆ ಸರೆಂಡರ್ ಅದ? ಯಾರಿಗೆ? ರಾಮನಿಗೆ ಸರೆಂಡರ್ ಅದಲ್ವಾ? ಹಾಗೆ ನಮ್ಮೊಳಗಡೆ ಇವತ್ತು ನಾವು ಏನಾಗಿದ್ದೀವಿ ಅಂತಂದರೆ, ಇವತ್ತು ನಾವೆಲ್ಲ ಸಂಪತ್ಭರಿತರಾಗಿ ನಮ್ಮೊಳಗಡೆ ಎನರ್ಜಿ ಜಾಸ್ತಿ ಇದೆ. ಆ ಎನರ್ಜಿ ಓತಪ್ರೋತವಾಗಿ ಜಾಸ್ತಿ ಆಗ್ತಾ ಅದು ಸೈಡ್ ಎಫೆಕ್ಟ್ ಎಲ್ಲ ತುಂಬ ಆಗ್ತಾ ಇದೆ. ಅದಕ್ಕೊಂದು ಪ್ರಾಪರ್ ಚಾನಲ್ ಮಾಡಬೇಕು ಅಂತಂದರೆ ನಾವೆಲ್ಲರೂ ಕೂಡ ಸುಮ್ಮನೆ
ಅಧ್ಯಾತ್ಮ ಅಂದರೆ ಏನು ಕೈ ಮುಕ್ಕೊಂಡು ನಮಸ್ಕಾರ ಇಟ್ಕೊಂಡು ಅಲ್ಲದು, ಸುಮ್ಮನೆ ಫ್ರೀಯಾಗಿ ಸುಮ್ಮನೆ ಒಂದು ಅವರು ರತ್ನ ಅವರು ಎಲ್ಲರೂ ಕೂಡ ಹಾಗೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಅದಕ್ಕೆ ನಾನು ಮೊದಲು ಹೇಳಿದ್ದೆ, ನಾನು ಅವರಿಗೆ ಪುಸ್ತಕ ರೂಪದಲ್ಲಿ ಬರಬೇಡಿ, ಇದನ್ನು ಉಪನ್ಯಾಸ ಮಾಲಿಕೆ ಅಂತ ಹೆಸರು ಕೊಡ್ರಿ ಅಂತ ಹೇಳಿದ್ದೆ ನಾನು. ನೀವು ಸುಮ್ಮನೆ ಯಾವಾಗಾರ ಒಂದು ಕೂತ್ಕೊಂಡ ಒಂದು 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 ಉಪನ್ಯಾಸ ಓದ್ರಿ. ಮತ್ತು ಒಂದು ಉಪನ್ಯಾಸ ಅಂದ್ರೆ ಸ್ವಲ್ಪ ಇಲ್ಲ, 20 ಪೇಜ್ ಇದೆ ಅದು. ಬಟ್ ಅದನ್ನು ಕೂಡ ನೀವು 20 ಪೇಜಿಗೆ ಟೈಮ್ ಕೊಡಬೇಕು. ಆದರೆ ನಾನು 100% ಶೂರಿಟಿ ಕೊಡ್ತೀನಿ ನಿಮಗೆ. ಒಂದು ಅಧ್ಯಾಯ ಓದ್ಮೇಲೆ ನೀವು ಖಂಡಿತವಾಗಲೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಡ್ತೀರ ಅವ್ರ ಜೊತೆಗೆ. ಯಾಕಂತಂದರೆ ಅದಾಗ ಅಷ್ಟು ತಾಕತ್ತಿದೆ. ಜಸ್ಟ್ ಒಂದು ಅಧ್ಯಾಯ ಓದ್ರಿ ನೋಡಿ, ನೀವು ಆಶ್ಚರ್ಯ ಪಡ್ಬೋದು. ಸೊ ಶಂಕರಿ ಅವ್ರದ್ದು ಅವರು ಮೊಮ್ಮಗಂದ ಉಪನಯನ, ಅಲ್ಲಿ ಉಪನಯನ ನಾಳೆ ಭಾನುವಾರ ಉಪನಯನ ಅದ, ಶುಕ್ರವಾರ ಕೂತ್ಕೊಂಡ್ಬಿಟ್ಟು ಇಲ್ಲಿ ಭಾರತೀಯ ಹತ್ರ ಅದೆಲ್ಲ ಟೈಪ್ ಮಾಡಿಸ್ತಾ ಇದ್ದಾರೆ ಅವರು. ಹೇಗೆ ಸಾಧ್ಯ ಐತೆ ಹೇಳ್ರಿ ಇವಾಗ? ನೀವು ಸುಮ್ಮನೆ ಕಂಪೇರ್ ಮಾಡಿ ನೋಡಿ. ಒಂದು ಸಣ್ಣದು ಏನಾದರೂ ಇಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಟೆನ್ಷನ್ ಆಗ್ತದೆ ನೀವು. ಹೌ ಟು ಪಾಸಿಬಲ್? ಬಿಕಾಸ್ ಆಫ್ ದಿ ಇನ್ನರ್ ಸ್ಟ್ರೆಂತ್. ಇದು ಯಾವಾಗ ಇದು ಪರಮಾತ್ಮನ ಜ್ಞಾನ ಬಂದ್ಬಿಡ್ತದೆ, ಇನ್ನರ್ ಕಂಪ್ಲೀಟ್ ಕ್ಲಾರಿಟಿ ಬಂದ್ಬಿಡ್ತದೆ ನಿಮ್ಗೆ. ಮತ್ತು ಏನು ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ, ಎಲ್ಲರ ಜೊತೆಗೆ ಖುಷಿಯಾಗಿರ್ಬೋದು. ಯೋಗರತೋವ ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜ ಗೋವಿಂದಂ ಗೋವಿಂದಂ ಭಜೇ ಮೂಢಮತೆ. ಹೇಗಿದೆ ಶಂಕರ ವಾಣಿ, ಅದಲ್ವಾ? ಹೀಗೆ ಯಾವಾಗ ನಮ್ಮ ಒಳಗಡೆಗೆ ಆ ತತ್ವ ಲಿಂಕ್ ಆಗುತ್ತೆ, ಸೊ ಬಿಕಾಸ್ ಆಫ್ ದ ಆನಂದದು. ಯಾಕೆ ದೇವಸ್ಥಾನ ಕೂತಗಳಿಗೆ ನಮಸ್ಕಾರ ಹಾಕಿದಗಳಿಗೆ ಕಣ್ಣು ಮುಸ್ತೀರಿ ಹೇಳ್ರಿ? ಯಾಕಂದರೆ ಅವನಿಗೆ ನಿಮಗೆ ಇನ್ನೊಂದು ಕನೆಕ್ಟ್ ಆಗುತ್ತದು. ಯಾರು ದೇವ್ರ ಮುಂದೆ ತಗೊಂಡು ನೋಡ್ತಾರೆ ನಾವು? ಇಲ್ಲಲ್ವಾ? ಕಣ್ಣು ಮುಚ್ಚಿಬಿಡ್ತೀರಿ. ಯಾಕೆ? ದೇವ್ರು ನೋಡ್ಬೇಕಂತ ಹೋಗಿರ್ತೀರಿ ನೀವು. ಯಾಕೆ ಕಣ್ಣು ಮುಚ್ಚಿದ್ರಿ? ಹೌದಲ್ವಾ? ಯಾಕಂದರೆ ಅವರು ಅಂತರ್ಯಾಮಿ, ನಿಮ್ಮೊಳಗಡೆಗೊಂದು ಶಕ್ತಿ ಇದೆ, ಅಂತರ್ಯಾಮ ಶಕ್ತಿ. ಅದಕ್ಕೆ ಕನೆಕ್ಟ್ ಆದಾಗ ಹೊರಗಿನ ಇಂದ್ರಿಯ ತಾನೇ ಕ್ಲೋಸ್ ಆಗುತ್ತೆ. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇ. ಏನು ನೋಡ್ತಿರೋ ಅದು ಕ್ಲೋಸ್ ಆಗಿಬಿಡ್ತದೆ. ವಸಿಷ್ಠರಲ್ಲ, ಬ್ರಹ್ಮಲೋಕದಲ್ಲಿ ಈ ಯಾರು ನಮ್ಮ 100 ಯಾಗಗಳನ್ನು ಮಾಡಿರ್ತಕ್ಕಂಥವ್ರು ಯಾರೀ? ಈ ಭೀಷ್ಮನ ಮೊದಲ ಹೆಸರೇನು? ಅಲ್ಲ, ಅದು ನಹುಷನ್ ಬೇರೆ ಹೆಸರು ಬಂದು. ಭೀಷ್ಮನ ಇನ್ನೊಂದು ಹಿಂದಿನ ಜನ್ಮ ಯಾವ್ದ್ರಿ? ಗೊತ್ತಾಯ್ತಲ್ವ? ಅವನು 100 ಯಾಗಗಳನ್ನು ಮಾಡಿ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋದ. ಗೊತ್ತಾಯ್ತಾ? ಅಲ್ಲ ಅವ್ನ ತಂದೆ ಮಹಾಭಾರತದಲ್ಲಿ ಬರ್ತದೆ. ನೀವು ಹುಡುಕ್ರಿ, ನನಗೆ ಗೊತ್ತಿಲ್ಲ, ನೀವು ಹುಡುಕ್ರಿ. ತಂದೆ ಗೊತ್ತಾಯ್ತಲ್ವಾ? ಶಂತನ ತಂದೆ. ಶಂತನ ತಂದೆ ಬೇರೆ ಯಾರಲ್ಲ, ಭೀಷ್ಮನೇ ಅವನು 100 ಯಾಗಗಳನ್ನು ಮಾಡಿ ಅದರ ಪುಣ್ಯದಿಂದ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮಲೋಕಕ್ಕೆ ಹೋದ್ಮೇಲೆ ಬ್ರಹ್ಮದೇವರು ಎಲ್ಲ ರೀತಿಯಾಗಿರ್ತಕ್ಕಂಥ ಹೆಂಗೆ ನೀವು ನೋಡಿ, ಈಗ ಇನ್ನವರು ಮನೆಗೆ ಬಂದವರಿಗೆ ಹೆಂಗೆ ಸತ್ಕಾರ ಮಾಡಿದ್ರು, ಹೌದಲ್ವಾ? ಜ್ಯೂಸ್ ಕೊಟ್ಟಿದ್ದಾರೆ, ಊಟ ಕೊಡ್ತಾರೆ ಇವಾಗ ಇನ್ನು ಅಲ್ವಾ? ಹಾಗೆ ಬ್ರಹ್ಮದೇವರು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರೊವೈಡ್ ಮಾಡಿದ್ರು ಅವರಿಗೆ. ಅಲ್ಲಿ ಎಲ್ಲ ಋಷಿಗಳು ಕೂಡ ಬಂದು ಕೂತ್ಕೊಂಡಿದ್ರು. ಅಲ್ಲಿ ಒಳ್ಳೆ ನರ್ತನೆ ನಡೀತು, ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಗೊತ್ತಲ್ವ ನಿಮಗೆ? ಸ್ವರ್ಲೋಕದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ನರ್ತನ ಮಾಡ್ತಾ ಅಲ್ಲಿ ಮಾಯಾ ಒಂದು ಶಕ್ತಿ ಏನಾಯ್ತು ಅಂತಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ಜೋರಾಗಿ ಗಾಳಿ ಬೀಸಿಬಿಡ್ತು. ಗಂಗೆ ಡ್ಯಾನ್ಸ್ ಮಾಡ್ತಾ ಇದ್ಲು, ಜೋರಾಗಿ ಗಾಳಿ ಬೀಸಿದಗಳಿಗೆ ಆ ಗಾಳಿಯ ಒಂದು ಸೆಳೆತದಿಂದ ಏನಾಯ್ತು ಅಂತಂದರೆ ಸ್ವಲ್ಪ ಬಟ್ಟೆ ಅಸ್ತವ್ಯಸ್ತ ಆಯಿತು. ಅಸ್ತವ್ಯಸ್ತ ಆದಾಗ ನೋಡಿ ಅಲ್ಲೆಲ್ಲ ಋಷಿಗಳಿದ್ದರು. ಆದರೆ ಋಷಿಗಳು ಅದನ್ನು ನೋಡ್ತಾ ಇದ್ರು, ಅವ್ರ ಕಣ್ಣುಗಳು ತನ್ನಿಂತಾನೇ ಕ್ಲೋಸ್ ಆದವು ಅಂತ. ಯಾಕೆ? ಭದ್ರಂ ಪಶ್ಯೇಮಾಕ್ಷಿ ಜತ್ರ, ವಿಕಾರವನ್ನು ಅದು ನೋಡೋದಿಲ್ಲದು. ಹಾಗೆ ಸಂಸಾರದಲ್ಲಿದ್ದರೂ ಕೂಡ ಯಾವಾಗ ನಿಮಗೆ ಅಧ್ಯಾತ್ಮ ಬಂದ್ಬಿಡ್ತು ಅಂತಂದರೆ, ಯಾರಾದರೂ ಮನೆಯವರು ಸಣ್ಣ ಪುಟ್ಟ ಏನಾರು ಮಾತಾಡಿದ್ರೆ ಕೇಳಿಸ್ಕೊಳ್ಳೋದಿಲ್ಲ ಅವರು. ಅದು ಹೊರಗಡೆ ಹೋಗ್ಬಿಡ್ತದೋ. ಮತ್ತು ಸಂಸಾರ ಎಷ್ಟು ಚೆನ್ನಾಗಿರುತ್ತೆ, ಹೌದಲ್ವಾ? ಇವತ್ತು ಸಮಸ್ಯೆ ಆಗಿರೋದೇನು? ಏನೋ ಅಂದ್ರೆ ಅಂತ ತಾನೇ
ಸುಮ್ಮನೆ ತಲೆನೋವು ಕೆಲಸ, ಏನೋ ಒಂದು ಚಿಕ್ಕದಂದು ಬಿಡ್ತಾರೆ, ಅದನ್ನ ಹಿಡ್ಕೊಂಡು ಉಜ್ಜೋದು ರಾತ್ರಿ ಎಲ್ಲ, ನಿದ್ದೆ ಬರಾಗಿಲ್ಲ. ಆದರೆ ಯಾವಾಗ ನೀವು ಇದಕ್ಕೆ ತೊಡಗಿಸ್ಬಿಡಿ, ಅದು ಕೇಳೋದಿಲ್ಲ ನಿಮಗೆ. ಯಾಕೆ? ಯಾವಾಗಲೂ ಪ್ರವಚನ ಇದ್ದುಬಿಡ್ತದೆ. ಈ ರೀತಿಯಾಗಿ ನಾವು ಸಂಸಾರದಲ್ಲಿ ಇದ್ದೂ ಕೂಡ ಸಂತೋಷವಾಗಿರಬೇಕು ಅಂತಂದರೆ ಈ ಫಿಲಾಸಫಿ ಇವತ್ತು ಬಹಳ ಅವಶ್ಯಕತೆ ಅದ. ನಮ್ಮ ಜೀವನಕ್ಕೊಂದು ಭಾಗವಾಗಬೇಕು. ಹಿರಿಯರಿಗೆ ಯಾರು ತಗೊಂಡೋಗಿ ನಮ್ಮ ಮಕ್ಕಳಿಗೆ ಕೊಡೋಕೆ ಬರ್ತೀರಿ ಅಂತ ತಗೊಳ್ತಾರೆ, ಅದಲ್ಲ. ಯಾವಾಗಲೂ ಅಷ್ಟೇ. ನಮ್ಮಲ್ಲಿ ನಾನು ಪೇಷಂಟ್ ನೋಡ್ತಿರ್ತೀನಲ್ಲ, ಯಾವ್ದಾದ್ರು ಬುಕ್ ಕೊಟ್ಟರೆ ನನ್ನ ಮೊಮ್ಮಗೆ ಕೊಡ್ತೀನಿ, ನನ್ನ ಮೊಮ್ಮಗಳಿಗೆ ಕೊಡ್ತೀನಿ. ಅರೆ ಅವ್ರಿಗೆ ಕೊಡೋದಲ್ಲ, ನೀನೆಂತ ಮಾಡಕ್ಕೆ ಬಂದಿದ್ದೀಯ, ನೀನು ಓದ್ಬೇಕು ಅದನ್ನು. ನೀನು ಓದ್ತಾ ಇದ್ದಂತಂದರೆ ಅವ್ರು ಓದ್ತಾರೆ ಅದನ್ನು. ಹಾಗಾಗಿ ಮಕ್ಕಳನ್ನ ಪದೇ 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 ನೀವು ಹೀಗೆ ಸರಿ ಇಲ್ಲ ಹಾಗೆ ಸರಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ನೀವು ಹೇಳೋದ್ರಿಂದ ಮಕ್ಕಳು ಸರಿ ಹೋಗೋದಿಲ್ಲ, ನೀವು ಮಾಡಿ. ನಾಳೆ ಯಾವ ಶಂಕರವರು ಗೌರಿಯವರು ಒಂದು ಬುಕ್ ಬರೆದಿದ್ದಾರೆ, ಅದನ್ನು ಅಲ್ಲಿಗೆ ಮುಟ್ಟಬೇಕಾದ್ರೆ ಎಲ್ಲರೂ ಹೆಣಗಾಡ್ತಾರೆ ಅವ್ರ ಮನೆಯವರು, ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಸಾಹಸ ಇದು ಕೆಲಸ. ಹೀಗೆ ಒಂದು ದೊಡ್ಡ ತೋರಿಸ್ಬೇಕು ಅವ್ರ ಮುಂದೆ. ಯಾವಾಗ ತೋರಿಸ್ತೀವಿ ಆವಾಗ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗಿಬಿಡ್ತವೆ. ಸೊ ಹಾಗಾಗಿ ಜೀವನದಲ್ಲಿ ನಾವು ಹ್ಯಾಪಿಯಾಗಿರಬೇಕು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಸತ್ಸಂಗವನ್ನು ಹಾಗೆ ಕೇಳ್ತಾ ಅದನ್ನು ಮನನ ಮಾಡ್ತಾ ಅದು ಇನ್ನೊಂದು ಸ್ವಲ್ಪ ನಮ್ಮ ಅನುಭವ ಬರಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಗ್ರಂಥಗಳು. ಸೊ ಇಂತಹ ಅನೇಕ ಸಂಗತಿಗಳು ನಾವು ಋಷಿ ಪರಂಪರಾ ನಾಡಿನವರು, ನಮ್ಮ ಋಷಿ ಪರಂಪರೆ ಮತ್ತೆ ಬೆಳಗಬೇಕು ಅಂತಂದರೆ ಇಂತಹ ಗ್ರಂಥಗಳು ಓತಪ್ರೋತವಾಗಿ ಬರಬೇಕು, ಇಂತಹ ಸತ್ಸಂಗಗಳು ನಡಿಬೇಕು. ಇದೆಲ್ಲವೂ ಕೂಡ ಸೊ ಈ ರಮಣಶ್ರೀ ಲೇಔಟು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಯಾಕಂದರೆ ನಿರಂತರವಾಗಿ 6 ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲ. ಇದಕ್ಕೆಲ್ಲ ಎಷ್ಟೆಷ್ಟು ವಿಘ್ನಗಳು ಕಾಡ್ತಾವೆ ಅಂತ ಹೇಳಿದ್ರು, ಆದರೆ ನಮ್ಮ ಸ್ಪಿರಿಚುವಲಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳೇ ಬಂದಿಲ್ಲ. ಆದರೆ ಮತ್ತು ಇಲ್ಲಿಯವರು ಎಲ್ಲ ತುಂಬ ಜನ ಮಹಿಳೆಯರು. ಹೇಗೆ ಅಂತಂದರೆ ನಿಜವಾಗಿರ್ತಕ್ಕಂಥದ್ದು ಗೋಲ್ ಏನದ ಅದನ್ನು ಮುಟ್ಟಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಅಂತಂದರೆ ಸಿಲ್ಲಿಗಳೆಲ್ಲ ಹೊರಟೋಗಿ ಬಿಡ್ತಾರೆ. ಕೇಳಿಸೋದಿಲ್ಲ ನಿಮಗೆ. ಯಾರಾದರೂ ನಿಮಗೆ ಡಿಸ್ಟರ್ಬ್ ಇತ್ತಂದರೆ ಈ ಭದ್ರಂಕರಣೆ ದಿನ ಪ್ರಾಕ್ಟೀಸ್ ಮಾಡಿಬಿಡಿ. ಮಂತ್ರ ಹೇಳ್ತಾ ಹೋಗ್ಬಿಡಿ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನಿಮಗೆ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಕೇಳಿಸೋದಿಲ್ಲ. ಋಷಿ ಅವನೆಲ್ಲ ಸುಮ್ಮನೆ ಮಾಡಿಲ್ಲ, ಅವನು ತಾನು ತಪಸ್ಸು ಮಾಡಿಲ್ಲ, ಕಂಡುಕೊಂಡಿದ್ದಾನೆ ದರ್ಶನಕಾರ ಅವನು. ಋಷಿ ಅಂದರೆ ಏನು ರೀ? ಋಷಿ ಅಂದರೆ ಸುಮ್ಮನೆ ಜನರಲಾಗಿ ಮಾತಾಡ್ತಾನೆ. ಏನು ಅಂದರೆ ಸತ್ಯ ಅಂತ, ಶ್ರೀ ಅಂದರೆ ನೋಡಿದವನಂತ. ಆ ಸತ್ಯವನ್ನು ದರ್ಶನ ಮಾಡಿರ್ತಕ್ಕಂಥವನ್ನ ಋಷಿ. ನಾವು ತಿಳ್ಕೊಂಡಿದ್ದೀವಿ ಟಿ ವಿಯಲ್ಲಿ ತೋರಿಸಿದವ್ರನ್ನ ಗಡ್ಡ ಹಾಕಿದವ್ರನ್ನ ಅಲ್ವಾ? ಹಾಗೆ ನಾವೆಲ್ಲರೂ ಕೂಡ ಋಷಿಗಳೇ. ಯಾಕಂದರೆ ನಮಗೆಲ್ಲ ನೋಡಲಿಕ್ಕೆ ಶಕ್ತಿ ಅದ. ಯಾಕಂದರೆ ಇವಾಗ ಎಜುಕೇಟೆಡ್ ಆಗಿದ್ದೀವಿ ನಾವು. ಹಳೆ ಕಾಲದಾಗ ಆದರೆ ಯಾರ ಹತ್ರಕ್ಕೆ ಹೋಗ್ಬೇಕಾಗ್ತಿತ್ತು, ಏನೋ ಸಮಸ್ಯೆ ಇತ್ತು. ಈಗ ಹಾಗಿಲ್ಲ. ನಮಗೆ ನೇರವಾಗಿ ಮನೆಗೆ ಸಿಗ್ತಾ ಇದೆಲ್ಲ ಎಲ್ಲ ಈ ಕೊರಿಯರ್ ಮೂಲಕ ಅಲ್ವಾ? ಹಾಗೆ ಇಂಟರ್ನೆಟ್ ಮೂಲಕ ಎಲ್ಲ ಸಿಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಹೆಚ್ಚು ಈ ನಮ್ಮ ನಾರ್ಮಲ್ ಜೀವನದ ಜೊತೆಗೆ ಇದನ್ನು ಮಾಡ್ತಾ ಸೊ ಎಲ್ಲರೂ ಆನಂದವಾಗಿರಬೇಕು. ಸರ್ವೇ ಭವಂತು ಸುಖಿನಃ. ಸರ್ವರು ಕೂಡ ಏನಾಗಿರಬೇಕು? ಸುಖಿಗಳಾಗಿರಬೇಕು. ಹೆಂಗೆ ಸುಖಿಗಳಾಗಿರೋಕ್ಕೆ ಸಾಧ್ಯ ಅಂತಂದರೆ ಈ ನಾರ್ಮಲ್ ಥಿಂಗ್ಸ್ಗಿಂತ ಹೈಯೆಸ್ಟ್ ಆಗಿರ್ತಕ್ಕಂಥ ತತ್ವವನ್ನು ಜೀವನಕ್ಕೆ ತಂದುಕೊಳ್ಬೇಕು. ಅವಾಗ ಏನಾಗುತ್ತೆ? ಸರ್ವೇ ಸಂತು ನಿರಾಮಯ ಅಂತಂದ್ರೆ ಆರೋಗ್ಯ ಅಂತ. ಯಾವಾಗ ನಾವು ಸಂತೋಷವಾಗಿರ್ತೀವಿ ಅವಾಗ ಆರೋಗ್ಯವಾಗಿರ್ತೀವಿ. ನೋಡಿ ಎಷ್ಟು ಕನೆಕ್ಟ್ ಅದ ಋಷಿ ವಾಣಿ. ಸರ್ವೇ ಭದ್ರಾಣಿ ಪಶ್ಯಂತು. ಅವಾಗ ಸರ್ವೇ ಭದ್ರಾಣಿ ಪಶ್ಯಂತು ಅಂತಂದ್ರೆ ನೀವು ಯಾವಾಗ ಆರೋಗ್ಯವಾಗಿರ್ತೀರೋ ನಿಮ್ಮ ಮನೆ ಕೂಡ ಆರೋಗ್ಯವಾಗಿರ್ತದೆ. ಪಶ್ಯಂತ ಅಂದ್ರೆ ನೋಡು, ಭದ್ರಾಣಿ ಅಂದ್ರೆ ಮಂಗಳ ಅಂತ. ಅನಾರೋಗ್ಯ ಅಮಂಗಳ, ಆರೋಗ್ಯ ಮಂಗಳ ನನ್ನ ಅರ್ಥದಲ್ಲಿ. ನೀವೇ ಬೇಕಾದ್ರೆ ಕಾಮೆಂಟ್ ಎಷ್ಟೆಲ್ಲ ಮಾಡಿರಿ ಇದ್ರ ಮೇಲೆ. ನನ್ನ ಅರ್ಥದಲ್ಲಿ ಮಂಗಳ ಅಂತಂದರೆ ಅಲ್ವಾ, ಯಾರು ಆರೋಗ್ಯವಾಗಿರ್ತಾನೆ ಅವನು ಸುಖಿ. ಗೊತ್ತಾದ್ರಲ್ವಾ? ಸರ್ವೇ ಭದ್ರಾಣಿ ಪಶ್ಯನ್. ನಾವು ಯಾವಾಗ ನಾನು ಆರೋಗ್ಯವಾಗಿರ್ತೀನಿ ಅವಾಗ ಎಲ್ಲರನ್ನೂ ನನ್ನ ಆರೋಗ್ಯ ಎಲ್ಲರಿಗೆ ಹೇಳಲಿಕ್ಕೆ ಬರ್ತದೆ. ನಾನು ಆರೋಗ್ಯವಾಗಿಲ್ಲದೆ ಇದ್ದಾಗ ಯಾರಿಗೆ ಹೇಳಕ್ಕೆ ಬರ್ತದೆ? ನಾನು ಮಾತ್ರೆ ತಗೋತಿದ್ದೆ ಅಂದರೆ ಮಾತ್ರೆ ತಗೊಬಿಟ್ರೆ ನೀವು ಅಂದರೆ ನಿಮ್ಗೆ ವರ್ಕೌಟ್ ಆಗಿಲ್ಲ ಅದು. ನಮಗೆ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತಂದರೆ ಇವರು ವಿಮಲ್ ಅವ್ರ ಹಸ್ಬೆಂಡ್ ಆನಂದ್ ಅವರು. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವರು ಯಾವುದಾದ್ರು ಮಾತ್ರೆ ತಗೋತಿದ್ರಿ? ಬಿ ಪಿ. ಇಷ್ಟು ಮಾತ್ರೆ ತಗೋತಿದ್ರು ಅವರು.
ಈಗ ಅಷ್ಟು ಮಾತ್ರ ನಿಲ್ಲಿಸ್ಬಿಟ್ಟಿದ್ದಾರೆ. ಸುಮ್ಮನೆ ಕಥೆಯಲ್ಲ ಇದು. ಡಾಕ್ಟರ್ ಯಾರು ಚೆಕ್ ಮಾಡ್ಬೋದು, ಹೋಗಿ ಅವ್ರನ್ನ. ಈಗ ಎಷ್ಟು 6 ತಿಂಗಳಾಯ್ತು, 1 ವರ್ಷ? 2 ಇಯರ್ಸ್ನಿಂದ ಮಾತ್ರ ತಗೊಂಡಿಲ್ಲ ಅವರು. ಹೇಗೆ ಸಾಧ್ಯ ಇದು? ಯಾವಾಗ ಇನ್ನಾರು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ ಮತ್ತು ಸ್ಪಿರಿಚುವಲ್ ಧೈರ್ಯ ಬರ್ತದ, ಅವಾಗ ಇಸ್ ಎ ಚೇಂಜ್, ನಾರ್ಮಲ್ ಚೇಂಜ್ ಆಗಿಬಿಡುತ್ತೆ. ಯಾವುದನ್ನು ಅಸಾಧ್ಯ ಅಂತ ಅದನ್ನು ಸಾಧ್ಯ ಮಾಡ್ತೀವಿ. ಸೊ ಹಾಗಾಗಿ ಯಾವಾಗ ನಾನು ಮಂಗಳಕರವಾಗಿರ್ತೀನಿ, ಯಾವಾಗ ನನ್ನ ಸುತ್ತ ಮಂಗಳಕರವಾಗಿರ್ತಕ್ಕಂಥದ್ದು ವಾತಾವರಣ ಇರ್ತಾ. ಅದಾದ್ಮೇಲೆ 4ನೇದು ಯಾವ್ದ್ರಿ? ಮಾ ಕಶ್ಚಿತ್ ದುಃಖ. ಅಂದರೆ ನಮ್ಮ ಜೀವನದಲ್ಲಿ ಎಲ್ಲನೂ ಕೂಡ ದುಃಖ. ಅವ್ನು ಋಷಿ ತಾನು ದುಃಖ ಕಳ್ಕೊಂಡ್ಬಿಟ್ಟಿದ್ದಾನೆ, ಬಟ್ ಆದರೂ ಕೂಡ ಎಲ್ಲರ ಮೇಲೆ ಪ್ರೀತಿ ಅವನಿಗೆ. ಎಲ್ಲರೂ ಕೂಡ ನನ್ನ ದೇಶವಾಸಿಗಳು ಎಲ್ಲರೂ ಕೂಡ ಹೇಗಿರಬೇಕು, ಯಾರು ಕೂಡ ದುಃಖದಿಂದ ಇರಬಾರದು. ಸೊ ಇಂತಹ ಋಷಿ ಪರಂಪರೆ ಮತ್ತೆ ವಿಜೃಂಭಿಸಲಿ ಅಂತ ಹೇಳ್ತಾ, ಸೊ ಶಾಂತವಾಗಿ ಕೇಳಿದ್ದೀರಿ. ನಿಮಗೆಲ್ಲರಿಗೂ ಮತ್ತೆ ಮತ್ತೆ ನಮಸ್ಕಾರ ಹೇಳ್ತಾ, ನಮಸ್ಕಾರ. ಅನೌನ್ಸ್ ಮಾಡ್ಬೋದು.